ಎಲ್ಲ ದೊಡ್ಡ ಮಂದಿಗೆ ಈ ಪುಟ್ಟ ಕಲಾವಿದ ಮಾಡ್ತಿರುವ ನಮಸ್ಕಾರಗಳು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡ್ತಾ ಇದ್ದೀರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಬರ್ರಿ ಆ ಬೈದ ಏ ಬಲ್ಲೆ ಊಟ ಮಾಡಿ ಬರೋಣ. ಇಲ್ಲಿ ಊಟ ಮಾಡ ನಾನು ಮರಿಪರಿ ಕಷ್ಟ ಮಾಡಿಸ್ಕೊಂಬ ಸರ್ ಕಂಗಡ ಉಂಡು ಬರ್ತಾನ. ತೊಂಬ ದವಾಸ್ ಕುರಿ ಹೊಸ್ಬೇಕು, ಟೈಮ್ ಆಗುತ್ತೆ. ಬಂಡೆಪ್ಪಣ್ಣನ್ ಕರ್ಕೊಂಬರ್ಬೇಕು, ಆತು ಊಟ ಮಾಡ್ತಿದ್ದ. ಅವನಿಂದ ಕಷ್ಟ ಮಾಡಿಸ್ಕೊಂಡ್ ಬರಕ ಊರಾಗ ಹೋಗೋದಂತೆ. ಆಗ ಸ್ವಲ್ಪ ಮರಿ ಪರಿ ಹಾಕಿ ಮುಂದಕ್ಕೆ ಕೊಡ್ತಂತಂದ. ಆಗ ನಾವು ಉಂಡು ಹೋಗೋಣ. ಬಾ ತಬಾಸಿ ಇಟ್ಬೇಕು, ಕೊಡು ಬಾ ಸ್ವಲ್ಪ ಅನ್ನ ತಗೊಂಬ. ರೊಟ್ಟಿ ಪಡಿ ಬೇಡ, ಸ್ವಲ್ಪ ಅನ್ನ ಮುಜ್ಜೆ ಆಟ ತಂದ್ಬಿಡ ಸಾಕು. ಕುಡಿ ತಗೊಂಬರ್ಲಾ ಮಮ್ಮ? ಬೇಡ, ನೀವು ಊಟ ಮಾಡಿಲ್ಲ? ನೀವು ಊಟ ಮಾಡ್ರಿ, ನಾ ಆಮೇಲೆ ಮಾಡ್ತೇನೆ. ಮಾಮ, ನಿಮ್ಮನ್ನ ನನ್ನ ಮಾತು ಕೇಳಬೇಕು. ಕೇಳು. ಅದು ಅದು ಅದೇ ಏನು? ಅದು ಅದೇ ಏನು ಹೇಳು. ನಮ್ಮಪ್ಪ ನಿಮ್ಮನ್ನ ಕಂಡ್ರೆ ಅಸಹ್ಯ ಪಡೋನು. ನಮ್ಮ ಮದ್ವೆನ ಒಪ್ಕೊಂಡ್ಬಿಟ್ನಲ್ಲ, ಅದು ಹೆಂಗೆ? ಅದ ಆಗೋಗಿರೋ ವಿಷಯ ಮತ್ತೆ ಆಗ್ತೈತಿ ಬಿಡು. ಪ್ಲೀಸ್ ಹೇಳು ಮಮ್ಮ, ಇಷ್ಟು ವರ್ಷ ಆದ್ಮೇಲೆ ಕೇಳ್ತಾ ಇದ್ದೀನಿ. ನೋಡು, ಹಳೆ ವಿಷಯನ ಮತ್ತೆ ಮತ್ತೆ ಯಾಕೆ ಕೇಳ್ತೀಯ? ಅದು ಬಿಡು, ಏನು ಕೆಲಸ ಐತಿ ಅದನ್ನ ಅಷ್ಟ ನೋಡು. ಹೇಳೋದಿಲ್ವಾ ಮಮ್ಮ? ಹೇಳಲ್ಲ. ಪ್ಲೀಸ್ ಹೇಳು ಮಮ್ಮ, ನನಗೋಸ್ಕರ. ವಿಷಯ ಅರ್ಥ ಆಗಲ್ವಾ? ಇದನ್ನ ಕೊಡಕ್ತಾರಮ್ಮ, ನಾ ಊರಕ್ಕೆ ಹೋಗಿ ಬರ್ತೀನಿ.
ಅಣ್ಣ, ಏನಮ್ಮ? ನಾನು ನಿಮ್ನೊಂದು ಮಾತು ಕೇಳ್ಬೇಕಾಗಿತ್ತಣ್ಣ. ಏನು ಕೇಳಮ್ಮ? ನಮ್ಮ ಮಾಮವ್ರನ್ನ ನಮ್ಮ ಅಪ್ಪಾಜಿ ತುಂಬ ಅವಮಾನ ಮಾಡಿದ್ರು, ಮತ್ತೆ ಮದುವೆಗೆ ಅವರೇ ಒಪ್ಕೊಂಡ್ರು. ಇದೆಲ್ಲ ಹೇಗಾಯ್ತಣ್ಣ? ಅದನ್ನ ಯಾಕೆ ಐತಿ ಬಿಡಮ್ಮ, ಅದು ದೊಡ್ಡ ಕತೆ ಐತಿ. ಪ್ಲೀಸ್ ಹೇಳಿ ಅಣ್ಣ. ಅವರಂತೂ ಹೇಳಿಲ್ಲ, ನೀವಾದರೂ ಹೇಳಿ ಅಣ್ಣ. ಅದನ್ನ ಯಾಕೆ ಹೇಳ್ತಿ ಬಿಡಮ್ಮ, ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ಇವಾಗ ನೀವು ಹೇಳ್ತಿರೋ ಇಲ್ವೋ ಅಣ್ಣ? ನೀವು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಣ್ಣ. ಅಯ್ಯಯ್ಯೋ, ಆ ಥರ ಹೇಳ್ಬಿಡಮ್ಮ, ಹೇಳ್ತೀನಿ. ಅದೇನಾಯ್ತು ಗೊತ್ತೇನಮ್ಮ, ನಿನ್ನ ತಲೆಗೆ ಏಟು ಬಿದ್ದಾಗ ನೀವು ಪೇಷಂಟ್ಗೆ ಏನಾಗಬೇಕಪ್ಪ? ಏನನ್ನ ಆಗ್ಬೇಕು ಹೇಳಿ ಸರ್, ಹೆಂಗದಾರ? ಅವ್ರ ತಲೆಗೆ ಬಲ ಡೇಟ್ ಬಿದ್ದು ಬ್ಲಡ್ ಹೋಗೈತೆ. ಆ ಬ್ಲಡ್ ನಮ್ಮ ಹತ್ರ ಸಿಗಲ್ಲ, ಬೇರೆ ಕಡೆ ಹೋಗಿ ಕೇಳಿ. ಅಲ್ಲಿ ಡಾಕ್ಟರ್ ಹತ್ರ ಇದೆ, ಡಾಕ್ಟ್ರಿಗೆ ಹೋಗಿ ಕೇಳಿ. ಸರ್ ನಿಮ್ಮ ಹತ್ರ ಸಿಗಲ್ವಾ? ಅದು ನಮ್ಮ ಹತ್ರ ಸಿಗಲ್ಲ, ಅದೇ ಬೇರೆ ತಕ ಹೋಗಿ ಕೇಳಿ. ನಿಮ್ಮ ತಲೆಗೆ ಏಟ್ ಬಿದ್ದಿದೆ, ಬ್ಯಾಂಡೇಜ್ ಹಾಕಿ ಬರ್ರಿ. ದೋಸ್ತ, ಇದೇನಾದ್ರು ತಲೆಗೆ? ದೋಸ್ತ ಅದೆಲ್ಲ ಬಿಡು, ನಂಗೆ ಏನಾಗಿಲ್ಲ. ನಮ್ಮ ಹುಡುಗಿ ಸ್ವಲ್ಪ ಭಾಳ ಸೀರಿಯಸ್ ಆಗ್ಬಿಡತ್ತೆ. ನಾವು ನಾಲ್ಕನೇ ಕುರಿಯಕ್ಕೆ ಬರೋಕ್ಕಾಗಲ್ಲ, ಎಲ್ಲ ಕುರಿ ನೀನು ನೋಡ್ಕೊಂಬಿಡು. ಯಾಕ್ಲೇ ನಿಮ್ಮ ಹುಡುಗಿ ಏನಾಯ್ತು? ಏನಿಲ್ಲ, ಒಂದು ಚಿಕ್ಕ ಆಕ್ಸಿಡೆಂಟ್ ಆಗೈತಿ, ಅದಕ್ಕೆ ನಾನು ನಾಲ್ಕನೇ ಬರೋಕ್ಕಾಗಲ್ಲ, ಎಲ್ಲ ನೀನು ನೋಡ್ಕೆ. ಆಯ್ತು, ನಾನು ನೋಡ್ಕೆ ನೋ ಕುರಿ ಕಡೆ ಅಂತ ತಲೆ ಕೆಡಿಸಬೇಡ. ನೀನು ಲಕ್ಷ್ಮಿ ಜೊತೆಗಿದ್ದು ಚೆನ್ನಾಗಿ ನೋಡ್ಕೆ. ಸರಿ ಆಯ್ತು ದೋಸ್ತ, ಅದು ದವಾಖಾನೆ ಲಕ್ಷ್ಮಿ ಆಗ್ಬೇಕಾಗಲ್ಲ, ಅಲ್ಲಿ ಯಾರ ಜೊತೆಗಿಲ್ಲ, ನಾವು ಹೋಗಿ ಬರ್ತೀನಿ. ಸರಿ ಆಯ್ತು, ಹುಷಾರಿ. ಪೇಷಂಟ್ಗೆ ಇದು ಏನಾಯ್ತು, ಬ್ಲಡ್ ಗ್ರೂಪ್ ರೇರ್ ಸಿಗಲ್ಲ. ಇವಾಗ ಅರ್ಜೆಂಟಾಗಿ ಒಂದು 50,000 ರೂಪಾಯಿ ಕಟ್ಬೇಕಾಗುತ್ತೆ ನೀವು. ಸರ್ 50,000 ರೂಪಾಯಿ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಸರ್. ಇವಾಗ ಅರ್ಜೆಂಟಾಗಿ 10,000 ಕಟ್ಟಿದ್ದೀವಿ ಇವಾಗ. 10,000 ರೂಪಾಯಿ ಸರ್? ಸರಿ ಆಯ್ತು ಸರ್, ತೊಗೊಂಡ್ಬರ್ತೀನಿ, ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡಿ. ಆಯ್ತು, ಬೇಡ ಅಡ್ಜಸ್ಟ್ ಮಾಡ್ತೀನಿ. ಸರಿ ಆಯ್ತು ಸರ್. ಅಣ್ಣ ಅಣ್ಣ, ನಮ್ಮ ಹುಡುಗಿನ ದವಾಖಾನೆ ಹಾಕೈತಿ, ಒಂದು ಸಪೋರ್ಟ್ ಬೇಕಾಯ್ತು, ಕೊಡೋಣ. ನಾಳೆ ಬೆಳಗ್ಗೆ ಕೊಡ್ತಾನೆ ನಿಮ್ಗೆ ಒಳ್ಳೆ ಬಸ್. ನನ್ನ ಹತ್ರ ರೊಕ್ಕ ಮರ, ನಮಗೆ ಗಾಡಿ ಬಾಡಿಗೆ ಕೊಡ್ತಿದ್ವಿ. ಎಲ್ಲಿದ್ದಾರೆ ಹೋಗ ಮರ, ನಮ್ ತಲೆ ರೊಕ್ಕ. ಅಣ್ಣ ಅಣ್ಣ, ಇಲ್ಲಿ ನಮ್ಮ ಹುಡುಗಿನ ಅರ್ಜೆಂಟ್ ದವಾಖಾನೆ ಹಾಕಿ ಬಂದೀವಿ, ನಾವು ಸ್ವಲ್ಪ ಕೊಡೋಣ. ನಂದ ವ್ಯಾಪಾರ ಇಲ್ಲ, ಹೋಮರ ನಮ್ಮ ಹುಡುಗಿ ದವಾಖಾನೆ ಹಾಕಿ ಅಣ್ಣ. ಇಲ್ಲಿ ಹೋಯಪ್ಪ, ಇಲ್ಲಿ ವ್ಯಾಪಾರ ಇಲ್ಲ, ಹೋಯಪ್ಪ. ಇಲ್ಲಿ ಕೂಡ ರೊಕ್ಕ.
ಅಣ್ಣ ನಮ್ಮ ಹುಡುಗಿನ ಒಂದು ಸ್ವಲ್ಪ ಆಸ್ಪತ್ರೆಗೆ ಅಡ್ಮಿಟ್ ಮಾಡೈತಿ ಒಂದು 10,000 ರೂಪಾಯಿ ಕೊಡೋಣ ತೋರ್ಸಕ್ಕೆ ಬೇಕಾದ್ರೆ ನಾಳೆ ಕೊಡ್ತೀನಿ ನಿನಗೆ. ನೀನು ಹೇಳ್ತೇನಪ್ಪ? ಇಲ್ಲ ಅಣ್ಣ ನಾವು ಲವ್ ಮಾಡಿ ಮದುವೆ ಹೋಗೋಣ ಮಾಡಿವಣ್ಣ. ಏನ ಲವ್ ಮಾಡಿ ಮದುವೆ ಆಗ್ತಾ ಇದೆಯಾ? ನೋಡು ಲವ್ ಮಾಡಿ ಮದುವೆ ಆಗ್ತಾರಂತೆ. ಪ್ರೀತಿ ಮಾಡಿದ ಹುಡುಗಿನ ಚೆನ್ನಾಗಿ ನೋಡ್ಕಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಬೇಕು ಪ್ರೀತಿ ಪ್ರೇಮ? ನೀನು ಕಷ್ಟಪಡಲಾರ್ದ ಹುಡುಗಿಗೆ ನೋವು ಕೊಟ್ಕೊಂತಾರ, ಮನೆಯವ್ರಿಗೂ ನೋವು ಕೊಟ್ಕೊಂತ ಯಾಕೋ ಬೇಕು ನಿಮ್ಗೆಲ್ಲ ಪ್ರೀತಿ? ನೀನ್ ನಿಜವಾದ ಪ್ರೀತಿ ಮಾಡ್ತಾ ಇದ್ರ ಹುಡುಗಿನ ನೀನು ಕುರಿಯಾರ ಮಾಡಿ ತೋರಿಸ್ತಾ ಇದ್ದ ಆಕಿನ ತೋರ್ಸೋಗಲಿ. ನೀನ್ ನಿಜವಾದ ಪ್ರೀತಿ ಮಾಡ್ತಾ ಇದ್ರ ಹುಡುಗಿನ ನೀನು ಕುರಿಯಾರ ಮಾಡಿ ತೋರಿಸ್ತಾ ಇದ್ದ ಆಕಿನ. ಅಮ್ಮ ತಾಯಿ, ನಿನ್ನ ನನ್ನಿಂದ ದೂರ ಮಾಡ್ತಿದ್ದೀನಂತ ಬೇಜಾರು ಮಾಡ್ಕೋಬೇಡ. ನಾನು ಪ್ರೀತಿಸೋ ಹುಡುಗಿ ಗುಣ ಆಗ್ಬೇಕಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಜೀವನದಲ್ಲಿ ಒಂದು ಪಡ್ಕೋಬೇಕಂದ್ರೆ ಇನ್ನೊಂದು ಕಳ್ಕೊಲೇಬೇಕು. ಇವಾಗ ನಾನು ನಿನ್ನ ಕಳ್ಕೊತಾ ಇದ್ದೀನಿ. ಆಟೋ ಕೊಟ್ಟು ಹಚ್ಚಿ ಬಿಡಪ್ಪ ಮತ್ತೆ ಹಾಕಿಂದ ಬಿಡಮ್ ಜೈಲ್ದೆ. ಹೇಳ್ತೀನಿ ತಗ, ಫೋನ್ ಹಚ್ಚ ನಾನು. ಹಚ್ಚ. ಹಲೋ, ಆಟೋ ತಗೊಂಡು ಇಲ್ಲಿ ಹೊಲ್ತಕ್ಕೆ ಬರಲಿ ಎಟ್ಟಕ್ಕ ಇವನು ಕುರಿಯೋದವ 3 ಹಾಕ್ಯಂದವ ಅಂತ. ಹಾಂ, ಎಷ್ಟು ಮುಗಿಸಿಂದ ಕುರಿಯೋದ್ರಾಗ ಕುರಿ ಒಂದು 3 ಮುಗಿಸ್ಯಂದಿನ ಬಾ. ಹೆಂಗಯ್ಯವ? ದುಬಾರಿ ಅದು ಬಿಡೋಮ್ರ ಒಂದು 15,000 ರೂಪಾಯಿ ಕುಂದಾಗ್ಯಾವ ನೋಡಿ. ಈಗ ಇಲ್ಲದಾವಲ್ಲ ಇವ. ಪರವಲ್ ತಗ 15,000 ಹಂಗಂದ್ರೆ. ಈಗ ಅಲ್ಲಿ ಕಾಣ್ತೈತಲ್ಲ ಅದೊಂದು ಕರೆ ಕುರಿ, ಇದೊಂದು ಬೆಕ್ಕಲ್ ಕುರಿ, ಅಲ್ಲಿ ಒಂದು ಕಾಣ್ತಲ್ಲ ಚಿಕ್ಕ ಕುರಿ. ಇವು 3 15,000 ರೂಪಾಯಿ ಕೊಂಡು ಬಿದ್ದಾವ ನೋಡು. ಅವ್ನು ರಾಮ್ ಎಲ್ಲಿದಾನ ಕಾಣವಲ್ಲ. ಏ ರಾಮ, ಬಾರ್ಲಿ ಕುರಿ ಹಿಡ್ಕೋ ಬಾ. ಬಂದಣ್ಣ. ಹಿಡ್ಕೊಂಡು ಕಿರಾಣ ಕುರಿನ ಹಿಡ್ಕೊಂಡು ನೋಡಪ್ಪ. ಏ ಬರ್ಲಿ. ರೊಕ್ಕ 45,000 ಅದಾವ. ಎಣ್ಸ್ಯಂದ ಇದು ಮಾಡ್ಬಿಡ. ಹಿಡ್ಕೊಂಡು ಬಂದ ನಾವು ಕುರಿ. ಯಾರಪ್ಪ ಹಿಡ್ಕೊಂಬ. ಏ ದುಬಾರಿ ಅದು ಬಂದ್ವಿ ಕುರಿ ಗಾವದಲ್ಲ ತರ ಕೂಡ ಹೊಡೆದ್ವಿ. ಅವ್ನು ಹಂಗೆ ಐಡಿಯಾ ಮಾಡಿ ಅವ್ನು ಕಷ್ಟ ಐತಿ ಅದಕ್ಕೆ ಹೊಡ್ಕೊಂಬಂದೆ. ಅವ್ಳು ಬಿಡಲಿಲ್ಲ. ಏನು ಅವನು 20 ಗಟ್ಟಿ ಹಿಡ್ದಿದ್ದ. ಸರ್ ತಗೊಳ್ಳಿ ಸರ್. ಬೇಗ ಕಂಟ್ರೋಲ್ ಆಯ್ತು ಸರ್. ಸರಿ ಸರ್. ಪೇಷಂಟ್ ಕಡೆ ಎಲ್ಲವರು ಬರ್ರಿ ಇಲ್ಲಿ. ಬಂದೆ ಸರ್. ಹಾಂ ಹೇಳಿ ಸರ್. ಅಮೌಂಟ್ ಕಟ್ಟಿರಿ ಏನ್ರಿ ನೀವು? ಹ್ಞೂ ಸರ್ ಕಟ್ಟಿವಿ. ನೋಡಿ ಪೇಷಂಟು ಚೆನ್ನಾಗಿದ್ದಾರೆ, ಅವ್ರಿಗೇನು ತೊಂದರೆ ಮಾಡಬೇಡಿ. ನಾವು ಬೆಳಗ್ಗೆ ಚೆಕ್ ಮಾಡಿ ನಾವು ಹೇಳ್ತೀವಿ ಆಯ್ತಾ? ಓಕೆ ಬಾಯ್. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಹೇಳು. ಓಕೆ, ಗುಣ ಆಗಿದೆಯಾ? ಸ್ವಲ್ಪ ಗುಣ ಆಗಿದೆ. ಹೌದಾ? ನೀವು ಬೆಳಗ್ಗೆ ಏನು ತಿಂದಿಲ್ಲ? ಹೋಗಿ ಎಳ್ನೀರು ತೊಗೊಂಬರ್ತೀನಿ. ಸರಿ ಆಯ್ತು.
ಮಗಳೇ ಏನಾಯ್ತಮ್ಮ? ಮುಟ್ಬೇಡಿ ನನ್ನ. ಯಾಕಮ್ಮ ಏನಾಯ್ತು? ಇನ್ನು ಏನಾಗ್ಬೇಕು, ಆಗೋದೆಲ್ಲ ಆಗಿದೆ. ನನಗೆ ನನ್ನಣ್ಣ ನಮ್ಮಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಬರುತ್ತೆ. ಛೀ. ಯಾಕಮ್ಮ ಅಂಥದ್ದು ಏನಾಯ್ತು? ನಾವೇನು ತಪ್ಪು ಮಾಡಿದ್ದೀವಿ? ಮುಂದೆ ದೇವರು, ಹಿಂದೆ ರಾಕ್ಷಸರು, ಬಲಗೈಲಿ ಪೂಜೆ, ಎಡಗೈಲೇ ಕೊಲೆ. ನಮ್ಮೋರು ನಾವೇ ನಂಬಾರ್ದಂತ ಪ್ರೂವ್ ಆಗೋಯ್ತು. ಮಗಳು 4 ದಿನ ಆಯ್ತು ಮನೆಗೆ ಬಂದಿಲ್ಲ. ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಸ್ವಲ್ಪನಾದ್ರೂ ಗೊತ್ತಿದೆಯಾ? ನಿಮಗೆಲ್ಲಿ ಗೊತ್ತಾಗುತ್ತೆ? ಮಗಳ ಮೇಲೆ ಪ್ರೀತಿ ಇದ್ರೆ ತಾನೇ ಗೊತ್ತಾಗೋಕೆ. ನೋಡಮ್ಮ, ಆ ಥರ ಮಾತಾಡಕ್ಕೆ ಹೋಗ್ಬೇಡ. ಮಕ್ಕಳು ಒಳ್ಳೆಯವರು ಆಗಿರಲಿ ಕೆಟ್ಟವರು ಆಗಿರಲಿ, ತಂದೆ ತಾಯಿಗೆ ಮಕ್ಕಳ ಮೇಲೆ ಯಾವತ್ತೂ ಪ್ರೀತಿ ಕಡಿಮೆ ಆಗಲ್ಲಮ್ಮ. ನೋಡಮ್ಮ, ನೀನು 4 ದಿನ ನನ್ನ ಕಣ್ಣಿಗೆ ಕಾಣಲಾರ್ದಕ್ಕೆ ನಾನು ಮನಸ್ಸು ಎಷ್ಟು ನೋವು ಪಟ್ಟೀನಿ, ನಾನು ಇನ್ನು ಎಷ್ಟು ಹುಡುಕಾಡೀನಿ ಅಂತ ಗೊತ್ತಾನಮ್ಮ. ಅದು ನಿಮ್ಮ ಅಣ್ಣಗೆ ಗೊತ್ತು, ಬೇಕಾದ್ರೆ ಕೇಳಿ ನಿಮ್ಮ ಅಣ್ಣನ. ನೋಡಮ್ಮ, ಇದೆಲ್ಲ ಏನಾಯ್ತು ಹೆಂಗಾಯ್ತು ಅಂತೇಳಿ ಮನೆಗೆ ಹೋಗಿ ವಿಚಾರ ಮಾಡೋಣ ಬಾರಮ್ಮ. ಬಿಡಪ್ಪ ಕೈನಾ. ನೋಡಿ, ಇದೇ ಕೊನೆ. ಇನ್ಯಾವತ್ತೂ ಮುಖ ತೋರಿಸ್ಬೇಡಿ. ಇನ್ಮೇಲೆ ನೀವ್ಯಾರೋ ನಾನ್ಯಾರೋ. ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ನಾನು ನನ್ನ ಪ್ರೀತಿ ಮಾಡೋ ಹುಡುಗನ ಜೊತೆನೇ ಇರ್ತೀನಿ. ಇಷ್ಟ ಇದ್ರೆ ನಮ್ಮ ಪ್ರೀತಿನ ಒಪ್ಕೋರಿ, ಇಲ್ಲ ಅಂದ್ರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ದಯವಿಟ್ಟು ನಮ್ಮ ಪ್ರೀತಿನ ಕೊಲ್ಲಕ್ಕೆ ಹೋಗ್ಬೇಡಿ. ಸಬಾಸ್ ಮಗಳೇ, 20 ವರ್ಷ ಬಯಸಿದ ತಂದೆ ಪ್ರೀತಿಗಿಂತ ನಿನ್ನೆ ಮೊನ್ನೆ ಬಂದಿರೋ ಅವನು ಪ್ರೀತಿನೇ ಹೆಚ್ಚಾಯ್ತಾ? ಪ್ರೀತಿ ಅಂತ ಹೋಗಿ ಅಡ್ದವ್ರ ಮನಸ್ಸನ್ನ ಯಾಕಮ್ಮ ನೋವು ಮಾಡ್ತೀರಾ? ತಂದೆ ತಾಯಿ ಪ್ರೀತಿ ಉಳಿಸ್ಕೋಬೇಕು, ಲವರ್ ಪ್ರೀತಿ ಉಳಿಸ್ಕೋಬೇಕಂತ ಪ್ರತಿ ಪ್ರೇಮಿಗಳಿಗೂ ಆಸೆ ಇರುತ್ತೆ. ಆದರೆ ನೀವು ಹಣ, ಆಸ್ತಿ, ಜಾತಿ ಅಂತ ನೋಡಿಕೊಂಡು ಪ್ರೇಮಿಗಳನ್ನೇ ದೂರ ಮಾಡಿಬಿಡ್ತೀರ. ಪ್ರೀತಿ ಮಾಡೋ ಪ್ರೇಮಿಗಳನ್ನ ಒಪ್ಕೊಂಡು ಆ ಪ್ರೀತಿಗೆ ಆಶ್ರಯ ನೀಡಿ. ಯಾಕೆ ನೀವು ಪ್ರೀತಿ ಮಾಡಿಲ್ವಾ? ನಮ್ಮ ಪ್ರೀತಿನ ಒಪ್ಕೊಂಡ್ರೆ ನಾವ್ಯಾಕೆ ನಿಮ್ಗೆ ಮೋಸ ಮಾಡ್ತೀವಿ, ನಾವ್ಯಾಕೆ ನಿಮ್ಮನ್ನು ಬಿಟ್ಟು ಹೋಗ್ತೀವಿ? ನಮಗೂ ಆಸೆ ಇದೆ, ನಮ್ಮ ತಂದೆ ತಾಯಿಗೆ ನೋವು ಕೊಡಬಾರ್ದು, ಕಷ್ಟ ಕೊಡಬಾರ್ದು ಅಂತ. ನಾನೇನು ಅಂತಿಂಥವ್ರನ್ನ ಇಷ್ಟಪಟ್ಟಿದ್ದೀನಿ ಅಪ್ಪಾಜಿ. ಒಂದ್ಸಲ ಅವ್ರು ನೋಡಿ, ಅವ್ರು ಎಂಥವ್ರು, ಅವ್ರ ಗುಣ ಎಂಥದ್ದು, ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಅದು ಹಂಗಲ್ಲ ಮಗಳೇ. ಹಂಗೂ ಹಿಂಗೂ ಏನೂ ಇಲ್ಲ ಅಪ್ಪಾಜಿ. ಮೊದ್ಲು ಇಲ್ಲಿಂದ ಹೊರಟೋಗಿ. ಈಗ ಅವಳು ಕೋಪದಾಗ ಅದಾಳ, ಮಾತಾಡೋದು ಬೇಡ, ಆಮೇಲೆ ಮಾತಾಡೋಕು. ರಾಮು, ರಾಮು, ಏನು ಹೇಳ್ರಿ? ನಾ ದೌಡ ಹೋಗ್ಬೇಕು. ರಾಮು, ದಯವಿಟ್ಟು ನನ್ನ ಕ್ಷಮಿಸೋಡಪ್ಪ. ನೀನು ಅವಳನ್ನ ಪ್ರೀತಿ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ, ಆದರೆ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಇನ್ನು ಅರ್ಥ ಮಾಡ್ಕೊಳ್ಳಾರ್ದೆ ನಾನು ಏನೇನೋ ಬೈದು ಬಿಡ್ನಪ್ಪ. ದಯವಿಟ್ಟು ನಾನು ಕ್ಷಮಿಸಿ. ನೋಡ್ರಿ ಸರ, ನೀವು ಕುರಿಕೇನು ನಿನಗೆ ಓದಿರೋ ಮಗಳು ಬೇಕೇನೋ ಅಂತ ಯಾವ ಕುರಿಗೆ ನೀವು ಅವಮಾನ ಮಾಡಿದ್ರಿ, ಇವತ್ತು ಅದೇ ಕುರಿನೇ ನಿನ್ನ ಮಗಳು ಪ್ರಾಣ ಉಳಿಸಿದ್ರಿ ಸರ. ಯಾರ ಮನುಷ್ಯನ ಬಗ್ಗೆ ಒಬ್ಬ ಕೆಟ್ಟದಾಗಿ ಮಾತಾಡೋಕೆ ಮುಂಚೆ 100 ಸರಿ ಯೋಚನೆ ಮಾಡಬೇಕು. ನಾವೇನೇ ಬೆಳೆದು ಬಿಡ್ತೀವಿ, ಆ ಮಾತಿಂದ ಅವ್ರಿಗೆ ಎಷ್ಟು ನೋವು ಆಗುತ್ತಂತ ಗೊತ್ತೇನ್ರಿ ಸರ? ಅವಮಾನ ಅವ್ರಿಗೆ ಮಾತ್ರ ಗೊತ್ತು ಅದ್ರ ಕಷ್ಟ ಏನು ಅಂತ. ಇವಾಗ ನಮ್ಮ ದೇಶದಲ್ಲಿ ಅರ್ಧ ಜನ ಹೆಂಗಿದಾರೆ ಗೊತ್ತಾ? ನಾವು ರೈತರಾಗಿವಿ, ನಮ್ಮ ಮಕ್ಕಳನ್ನ ರೈತರ ಮನೆಗೆ ಕೊಡೋದು ಬೇಡ. ನಾವು ಕುರಿಕೆ ಹಾಕೈತೀವಿ, ನಮ್ಮ ಮಕ್ಕಳನ್ನ ಕುರಿಕೆ ಯಾರಿಗೆ ಕೊಡೋದು ಬೇಡ. ಚೆನ್ನಾಗಿ ಓದಿರ್ಬೇಕು, ಗೋರ್ಮೆಂಟ್ ನೌಕರಿ ಇರಬೇಕು, ತಿಂಗಳ ಪಗಾರ ತಗೋಬೇಕು, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಮಂಚನ ಕೊಟ್ಟು ಮದುವೆ ಮಾಡ್ಬೇಕಂತ ಎಲ್ಲ ಅಣ್ಣ ತಮ್ಮಗಳಿಗೂ ಎಲ್ಲ ತಂದೆ ತಾಯಿಗೂ ಇದೇ ಆಸೆ. ನೋಡ್ರಿ ಸರ, ಚೆನ್ನಾಗಿ ಓದಿರ್ಬೇಕು, ಗೋರ್ಮೆಂಟ್ ನೌಕರಿ ಕೊಡ್ಬೇಕಂತ ಎಲ್ಲರೂ ಬರೀ ನಿಮ್ಮ ಥರ ವಿಚಾರ ಮಾಡಿದ್ರೆ ನಮ್ಮಂಥ ಕುರಿಕಾರ ಜೀವನ ಹೆಂಗ್ರಿ ಸರ? ತಂದೆ ತಾಯಿ ಮಕ್ಕಳ ಬಗ್ಗೆ ಕನಸು ಕಾಣೋದು ತಪ್ಪು ಅಂತ ನಾನು ಹೇಳ್ತಲ್ಲ, ಆದರೆ ಅತಿ ದೊಡ್ಡ ಕನಸು ಕಂಡು ನಾವು ಮಾಡೋ ಬದುಕನ್ನ ನಾವ ಮಾಡತ್ರ ಹೆಂಗ್ರಿ ಸರ? ನಮ್ಮ ತಂಗಿ ಒಬ್ಬೆ ಮಗಳಂತ ರಾಣಿ ಥರ ಬೆಳೆಸಿದೀವಿ, ನಿನ್ನಂತ ಬಡವನು ಹೆಂಗೋ ಕೊಡೋಣ? ನಾವು ಬಡವರು, ನೀವು ಸಾವುಕಾರ ಅಂತ ನಮ್ಮನ್ನ ಭಾಳ ಕೀಳ ನೋಡಿದ್ರಲ್ಲ. ನಮ್ಮಂತ ಬಡವ್ರಿಗೆ ನಿಮ್ಮಂತ ಸಾವುಕಾರಿಗೆ ಇರೋ ವ್ಯತ್ಯಾಸ ಹೆಂಗ್ ಗೊತ್ತಾ? ನೀವು ಹಣ ಆಸ್ತಿ ಪ್ರೀತಿ ಮಾಡಿದ್ರೆ ನಾವು ಮನುಷ್ಯತ್ನ ಪ್ರೀತಿ ಮಾಡ್ತೀವಿ. ಇಷ್ಟೇ ನಮಗ ನಿಮಗ ಇರೋ ವ್ಯತ್ಯಾಸ. ನಿಮಗೆ ಅಷ್ಟು ದೊಡ್ಡವನು ನಾನು ಅಲ್ರಿ ಸರ. ನಾನು ಹೇಳಿದ ಏನು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಆದ್ರೆ ಒಂದು ಮಾತು, ಅಕಸ್ಮಾತ್ ಅವಳು ನನ್ನ ಮೇಲೆ ಮನಸ್ಸಿಲ್ಲ ಅಂದ್ರೆ ಅವಳನ್ನ ಯಾವತ್ತು ನನ್ನ ಹತ್ರ ಸೇರಕ್ಕೆ ಬೀಳ್ಬೇಡಿ. ಅಕಸ್ಮಾತ್ ಮನಸ್ಸು ಐತೆ ಅಂದ್ರೆ ನಿಮ್ಮ ಕೈ ಮುದ್ದು ಕೇಳ್ತೀನಿ, ನನ್ನ ಅವಳನ್ನ ಯಾವತ್ತು ದೂರ ಮಾಡ್ಕೋಬೇಡಿ. ಬರಪ್ಪ ಹೋಗೋಣ. ಫಸ್ಟ್ ನೀರು ಕುಡಿ, ಆಮೇಲೆ ನಾಷ್ಟ ಮಾಡಂತೆ.
ಅಲ್ಲ ಇದನ್ನ ಹೇಗೋ ಕುಡಿಯೋದು? ಹಿಂಗೆ ತಗೋಬೇಕು, ಹಿಂಗೆ ಬಾಚ್ ಕುಡಿಬೇಕು. ಅದೇ ಸ್ವಲ್ಪ ಕುಡಿ. ಆಯ್ತಾ? ನೀನ್ ತಿನ್ನು. ನಾ ತಿನ್ನು ಏನು ತಗೋ. ನೀನನ್ನ ಎಷ್ಟು ಇಷ್ಟಪಡ್ತೀಯೋ? ನಾವು ಕುರಿಕಾಯಿ ಹುಡುಗರು ಕುರಿನ ಎಷ್ಟು ಇಷ್ಟಪಡ್ತೀವೋ ಅದೇ ಥರ ನಾವು ಪ್ರೀತಿಸೋ ಹುಡುಗಿನೂ ಅಷ್ಟೇ ಇಷ್ಟಪಡ್ತೀವಿ. ನಾನು ಅವತ್ತಾದ್ರೂ ಹೇಳ್ತಾ ಇದ್ದೀನಿ, ಇವತ್ತಾದ್ರೂ ಹೇಳ್ತಾ ಇದ್ದೀನಿ, ಯಾರೇನೇ ಬಂದರೂ ನಿನ್ನ ಯಾವತ್ತೂ ಬಿಟ್ಕೊಡಲ್ಲ, ನಿನ್ನ ಪಡ್ಕೊತೀನಿ. ಸರಿನಾ? ಊಟ ಮಾಡು. ರಾಮು ಅವರೇ, ಊಟ ಮಾಡೋ ಡಾಕ್ಟರ್ ಕರೆದಿದ್ದಾರೆ, ಹೋಗಿ ಬರ್ತೀನಿ. ಕೇಳ್ಕೊಂಬರ್ತೀನಿ. ನೋಡಿ ರಾಮು ಅವರೇ, ಪೇಷಂಟ್ಗೆ ತುಂಬ ಏಟ್ ಬಿದ್ದಿದೆಯಲ್ಲ. ಅವರು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ, ಆದರೆ ಅವರಿಗೆ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕೆ ಸರ್, ಏನಾಯ್ತು? ಅವರ ತಲೆಗೆ ಏಟ್ ಬಿದ್ದಿದೆಯಲ್ಲ, ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ. ಹೆಂಗಾರ ಮಾಡಿ ಕಾಪಾಡಿ ಸರ್. ನೋಡ್ರಿ, ನಮ್ಮ ಕರ್ತವ್ಯ ಎಲ್ಲ ನಾವು ಮಾಡಿದ್ದೀವಿ, ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟದ್ದು. ನೋಡ್ರಿ ಸರ, ನೀ ಕುರಿಕೆಯನ್ನು ನಿನಗೆ ಓದಿರೋ ಮಗಳು ಬೇಕೇನೋ ಅಂತ ಯಾವ ಕುರಿಗೆ ನೀ ಅವಮಾನ ಮಾಡಿದ್ರಿ, ಇವತ್ತು ಅದೇ ಕುರಿನೇ ನಿನ್ ಮಗಳು ಪ್ರಾಣ ಉಳಿಸಿದ್ರಿ ಸರ. ನೋಡಿ, ಇದೇ ಕೊನೆ. ಇನ್ಯಾವತ್ತೂ ಮುಖ ತೋರಿಸ್ಬೇಡಿ. ಇನ್ಮೇಲೆ ನೀವ್ಯಾರೋ ನಾನ್ ಯಾರೋ. ಕಷ್ಟ ಬರ್ಲಿ, ಸುಖ ಬರ್ಲಿ, ದುಃಖ ಬರ್ಲಿ, ನಾನು ನನ್ನ ಪ್ರೀತಿ ಮಾಡೋ ಹುಡುಗನ್ ಜೊತೆನೆ ಇರ್ತೀನಿ. ಇಷ್ಟ ಇದ್ರೆ ನಮ್ ಪ್ರೀತಿನ ಒಪ್ಕೋರಿ, ಇಲ್ಲ ಅಂದ್ರೆ ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ. ನಾನೇನ್ ಅಂತಿಂತವ್ರನ್ನ ಇಷ್ಟಪಟ್ಟಿದ್ದೀನಿ ಅಪ್ಪಾಜಿ. ಒಂದ್ಸಲ ಅವ್ರು ನೋಡಿ, ಅವ್ರ ಎಂತವ್ರು, ಅವ್ರ ಗುಣ ಎಂತದ್ದು, ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ಅವಳ ನನ್ನ ಮೇಲೆ ಮನ್ಸಿಲ್ಲ ಅಂದ್ರೆ ಅವಳನ್ನ ಯಾವತ್ತು ನನ್ನ ಹತ್ರ ಸೇರಕ್ ಬಿಡಬೇಡಿ. ಅಕಸ್ಮಾತ್ ಮನ್ಸು ಐತೆ ಅಂದ್ರೆ ನಿಮ್ ಕೈ ಮುದ್ದು ಕೇಳ್ತೀನಿ, ನನ್ನ ಅವಳನ್ನ ಯಾವತ್ತು ದೂರ ಮಾಡ್ಕೋಬೇಡಿ. ಯಾಕೋ ಏನಾಯ್ತು? ಯಾಕೆ ಡಲ್ ಆಗಿದೆ? ಇಲ್ಲಪ್ಪ, ನಿಮ್ಗೊಂದು ಮಾತು ಹೇಳ್ಬೇಕಿತ್ತು. ಅದೇನು ಹೇಳೋ? ಅಪ್ಪ, ನಮ್ಮ ಲಕ್ಷ್ಮಿ ಮೊನ್ನೆ ರಾಮಂಬ ಹುಡುಗ ಬಂದಿದ್ನಲ್ಲ, ಅವನು ಭಾಳ ಇಷ್ಟಪಡೋಕುಂತಾನ, ನಮ್ಮ ಲಕ್ಷ್ಮಿನೂ ಭಾಳ ಇಷ್ಟಪಡೋಕುಂತಾಳ. ನಮ್ಮ ತಂಗಿ ಖುಷಿಯಾಗಿರ್ಬೇಕು, ಚೆಂದಾಗಿರ್ಬೇಕು ಅಂತ ನಮ್ಮ ಆಸೆಪ್ಪ. ಆಕೆ ಎಲ್ಲೇ ಚಂದ ಇರ್ತಾಳ ಅಂದ್ರೆ ಅಲ್ಲೇ ಬಿಟ್ಬಿಡೋಣ ಬಿಡಪ್ಪ. ಇರ್ಲಿ ಬಿಡಪ್ಪ, ನಮ್ಮಿಬ್ಬರಿಗೆ ಅವಳು ಸಂತೋಷನೇ ಮುಖ್ಯ. ಅವನ ಜೊತೆನೆ ಸಂತೋಷವಾಗಿರ್ತಾಳೆ ಅಂದ್ರೆ ಇರ್ಲಿ ಬಿಡಪ್ಪ. ಆಂಜನೇಯ, ನಾ ಇಲ್ಲಿವರೆಗೂ
ನಿನ್ನ ಹತ್ರ ಏನು ಕೇಳಲ್ಲ, ಇವತ್ತು ಕೇಳ್ತಾ ಇದ್ದೀನಿ. ನನ್ನ ಬೇಡಿಕೆನ ಈಡೇರಿಸು. ಗಿಡ, ಮರ, ಪ್ರಾಣಿ, ಪಕ್ಷಿ ಯಾವಾಗಲೂ ಪ್ರಕೃತಿನ ಪ್ರೀತಿ ಮಾಡೋ ಈ ನನ್ನ ಹೃದಯಕ್ಕೆ ಒಂದು ಹುಡುಗಿನ ಪ್ರೀತಿ ಮಾಡೋದು ಅದು ಅವಳಿಂದ ಕಲಿತೆ. ಇವತ್ತು ಅವಳೇ ಅಷ್ಟು ಕಷ್ಟದಲ್ಲಿದ್ದಾಳೆಂದರೆ ನಾನು ಯಾಕೆ ಸುಮ್ಕೆ ಇರಲಿ? ಪ್ರೀತಿ ಮಾಡೋ ಪ್ರೇಮಿಗಳಿಗೆ ತಮಗಿಷ್ಟೇ ನೋವಾದರೂ ತಡ್ಕೊಂಡ್ಬಿಡ್ತಾರೆ, ಆದರೆ ತಾವು ಪ್ರೀತಿಸೋರಿಗೆ ನೋವಾದರೂ ತಡ್ಕೊಳಕ್ಕಾಗಲ್ಲ. ನೀನು ಏನು ಮಾಡ್ತೇವೋ ಏನು ಬಿಡ್ತೇವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆದಷ್ಟು ಬೇಗ ನನ್ನ ಲಕ್ಷ್ಮಿ ಗುಣ ಆಗಬೇಕು. ನನಗೆಷ್ಟಾದರೂ ಕಷ್ಟ ಕೊಡು, ನಾನು ತಡ್ಕೊತೀನಿ, ಆದರೆ ಅವಳಿಗೆ ಯಾವತ್ತೂ ಕಷ್ಟ ಕೊಡಬೇಡ. ಅವಳು ಯಾವಾಗಲೂ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ. ಸರ್, ಬೆಳಗ್ಗೆ ಇಲ್ಲಿ ಎಲ್ಲಿಗೆ ಹೋಯ್ದಿರಿ ನೀವು? ಇಲ್ಲೇ ದೇವಸ್ಥಾನಕ್ಕೆ ಹೋಯ್ತೀನಿ. ಹೇಳಿ ಸರ್. ಪೇಷಂಟ್ ತಕ್ಕ ಯಾರು ಇದ್ದಿಲ್ಲಲ್ರಿ, ಇವತ್ತು ನಿಮ್ಮ ಪೇಷಂಟ್ ಕರ್ಕೊಂಡು ಹೋಗ್ಬೋದು ನೋಡ್ರಿ. ಸರಿ, ಆಯ್ತು ಸರ್. ಲಕ್ಷ್ಮಿ, ಲಕ್ಷ್ಮಿ, ಇದು ದೇವರ ಪ್ರಸಾದ ತಗೊಂಬಂದಿದ್ದೆ. ದೇವ್ರ ಕುಂಕುಮ ಹಚ್ಕೋ. ಇವತ್ತು ಡಾಕ್ಟ್ರ್ ಹೇಳಿದಾರೆ ಕರ್ಕೊಂಡು ಹೋಗಂತಂದು, ಇವತ್ತು ಹೋಗೋಣ. ತಗೋ. ತಮ್ಮ ಅವರೇ ಇಲ್ಲಿ ಬನ್ನಿ. ಬಂದೆ ಡಾಕ್ಟರ್. ಹಾಂ ಸರ್, ಹೇಳಿ. ಅವರಿಗೆ ಟೈಮ್ ಸರಿಯಾಗಿ ಊಟ ಕೊಡ್ರಿ, ಟೈಮ್ ಸರಿಯಾಗಿ ಮಾತ್ರೆ ಕೊಡಿ, ಅವ್ರನ್ನ ಇಲ್ಲಿ ಬಿಸಿಲಾಗ ಕಳ್ಸಕ್ಕೆ ಹೋಗ್ಬೇಡಿ. ಸರಿ, ಆಯ್ತು ಸರ್. ಲಕ್ಷ್ಮಿ, ಡಾಕ್ಟರ್ ಹೇಳಿದಾರೆ ಕರ್ಕೊಂಡು ಹೋಗೋದಂತ. ಸರಿ, ಹೋಗೋಣ. ಮಾಮ, ಮಾಮ, ಹೇಗೆ ಬರಪ್ಪ ಇಲ್ಲಿಗೆ? ಮಾಮ, ನೀ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ ಮಾಮ. ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ದಂತ ಇವಾಗ ಗೊತ್ತಾಗಿದ್ದ. ನೀನು ಯಾವಾಗ ಫಸ್ಟ್ ಟೈಮ್ ಅಲ್ಲಿ ದೇವಸ್ಥಾನ ನೋಡಿದ್ಯಾ ಅವಾಗಲೇ ಈ ಮನಸ್ಸಲ್ಲಿ ನೀನೇ ತುಂಬ್ಕೊಂಡ್ಯಾ. ಹೌದು, ಈ ವಿಷಯ ಇವಾಗ ಯಾಕೆ ಕೇಳ್ತಾ ಇದೀಯಾ? ಏನಿಲ್ಲ, ಕೇಳೋಂಗಾಯ್ತು, ಕೇಳಿದೆ. ಮಾಮ, ಹಾಂ, ನಿನಗೆ ಅಷ್ಟೊಂದು ಕಷ್ಟ ಇದ್ರೂ ನನ್ನ ಯಾಕೆ ಬಿಟ್ಕೊಡ್ಲಿಲ್ಲ ನೀನು? ನಾವು ಒಂದ್ಸಲ ನಮ್ಮದು ಅಂತ ಡಿಸೈಡ್ ಮಾಡಿದ್ಮೇಲೆ ಪ್ರಾಣಿ ಆಗಲಿ, ವಸ್ತು ಆಗಲಿ, ವ್ಯಕ್ತಿ ಆಗಲಿ ಯಾವತ್ತೂ ಬಿಟ್ಕೊಡಲ್ಲ. ಬಿಟ್ಕೊಡೋದು ಚಾನ್ಸೇ ಇಲ್ಲ. ಮಾಮ, ನನಗೋಸ್ಕರ ಒಂದು ಕವನ ಹೇಳ್ತೀಯಾ? ಚಿನ್ನ, ನೀ ಅದೀಯ ಭಾಳ ಕ್ಯೂಟು. ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ಆದೀನಿ ಮೀಟು. ಆ ಕ್ಷಣನೇ ನಿನ್ನ ಪ್ರೀತಿ ಮಾಡಂತು ಈ ನನ್ನ ಆಲ್ಟು. ಎಷ್ಟೇ ಕಷ್ಟ ಬಂದ್ರು ಜೀವನ ಪೂರ್ತಿ ನಿನ್ನ ಜೊತೆನೇ ಇರ್ತೀನಿ, ಪರ್ಮನೆಂಟ್. ಐ ಲವ್ ಯು ಮಾಮ. ಐ ಲವ್ ಯು ಟೂ ಬಂಗಾರ. ದೇವ್ರಿ, ಇವ್ರನ್ನ ಇದೇ ತರ 100 ವರ್ಷ ಸುಖವಾಗಿಡಪ್ಪ. ನೋಡ್ರಿ, ಸಿಗ್ಲಾರ ಪ್ರೀತಿಗೆ ಕಣ್ಣೀರ್ ಹಾಕ್ಬೇಡ್ರಿ, ಸಿಕ್ಕರ ಪ್ರೀತಿನ ಕಳ್ಕೊಬೇಡ್ರಿ. ನಾವು ಕುರಿಕೆಯರು ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರಂತ ಅನ್ಕೋಬೇಡ್ರಿ. ನಮಗೂ ಒಂದು ಜೀವ ಎಲ್ಲಾರು ಇದ್ದೇ ಇರ್ತಂತ ಮರ್ಯಾಕ್ ಹೋಗ್ಬೇಡ್ರಿ. ಈ ಟೈಟಲ್ ನೋಡಿ ಜಾತಿ ಬಗ್ಗೆ ಅನ್ಕೋಬೇಡ್ರಿ. ಈ ವಿಡಿಯೋನ ಕುರಿಕೆ ಹುಡುಗರ ಬಗ್ಗೆ ಮಾಡಿವಂತ ತಿಳ್ಕೊಂಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಬೇಡ್ರಿ. ಹಾಗೆ ಇನ್ನೊಂದ್ ಮಾತು, ಈ ನಮ್ ಜೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ನಾವು ಮರೆಯಲ್ಲ ರೀ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.